ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಅನದರ್ ವಿಡಿಯೋ ಗೈಸ್. ಈಗ ತುಂಬಾ ಎಕ್ಸೈಟಿಂಗ್ ಆಗಿದೆ ಅಂದ್ರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಬಂದಿದ್ದಾರೆ ಇವತ್ತು. ನಾನು ಹಾಗೆ ಊರಿಗೆ ಬಂದಿದ್ದೀನಿ. ಹಾಗೆ ನಾನು ಇಲ್ಲಿ ಪುಟಾಣಿ ಇವನು ಮಿಸ್ ಮಾಡಿದೆ ಅಂತ ಸ್ವಲ್ಪ ಮಾತಾಡಪ್ಪ ಪಪ್ಪ ಇಲ್ಲಿ ಪಾಪ ಏನೋ ಡೈಲಾಗ್ ಹೊಡಿತಾ ಇದ್ಲು. ಈಗ ಕ್ಯಾಮ್ರಾ ಬಂದ ತಕ್ಷಣ ಸೈಲೆಂಟ್ ಆಗ್ಬಿಡ್ಲು. ಎಲ್ಲೆಲ್ಲಿ ಹೋಗ್ತಿದ್ವಿ ಹೇಳು. ಈಗ ಪೃಥ್ವಿ ಇಷ್ಟು ಡೈಲಾಗ್ ಹೊಡಿತಾ ಇದ್ಲು, ಈಗ ಸೈಲೆಂಟ್ ಆಗ್ಬಿಡ್ಲು. ಯಾಕೆ ಪೃಥ್ವಿ ಸೈಲೆಂಟ್ ಆಗ್ಬಿಡ? ಹೋಗ್, ಮರ್ಯಾದನೇ ಇಲ್ಲ, ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್ ಏನು ಮಾಡಂಗಿಲ್ಲ. ಇಲ್ಲಿ ನೋಡಿ ಇವ್ರು ರೆಡಿ ಆಗ್ತಾವ್ರೆ, ನಮ್ಮ ಅಮ್ಮ ಅದೇ ಬರ್ಸ್ತವ್ರೆ. ನಮ್ಮ ಅಣ್ಣ ಒಳಗ್ ಹೋಗೋರೆ, ನಮ್ಮ ಅಜ್ಜಿ ಅಲ್ಲಿ ನಮ್ಮ ಅಜ್ಜಿ ಹಾಗೆ ಅವ್ರಿಗೆ ಇಬ್ರು ಜೋಡಿ, ಅವರು ಯಾವಾಗ್ಲು ಜೋಡಿ ಹಾಕಿದ್ದಂಗೆ ಇಬ್ರು ಒಟ್ಟಿಗೆ ಕುತ್ಕೊಂಡ್ಬಿಟ್ರೆ ಮಾತಾಡೋದಕ್ಕೆ ಎದ್ದೇಳೋದೇ ಇಲ್ಲ. ಊರಿಂದ ಬಂದಿದ್ದಾರೆ ನಾನೇನು ಹೇಳಲ್ಲ ನಮ್ಮ ಅಜ್ಜಿಗೆ. ನಮ್ಮ ಅಜ್ಜಿನ ಸ್ಟಾರ್ಟ್ ಮಾಡಿದ್ ನಮ್ ತಮ್ಮನ ಹೆಂಡತಿ, ತಮ್ಮನ ಮಗ, ಸೊಸೆ ಎಲ್ಲಾ ಬಂದವ್ರೆ. ಅದಕ್ಕೆ ಇವತ್ತು ದೋಸೆನು ಪಲ್ಯ, ಆಲೂಗೆಡ್ಡೆ ಪಲ್ಯ, ಚಟ್ನಿ ಎಲ್ಲ ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಒಬ್ಬಟ್ಟು ಮಾಡೋದು. ಒಬ್ಬಟ್ಟು. ಮಮ್ಮಿ ನಿಮಗೆ ಹೇಳಿ, ನಿಮಗೆ ಹೇಗೆ ಅನ್ಸುತ್ತೆ? ಮಾತಾಡಕ್ ಬದಲ ಮಾತಾಡಿ ಮಮ್ಮಿ, ನೀವೇನಾರ ಮಾತಾಡ್ತೀರಾ? ಬೇಡವಾ? ನೀನ್ ಹೇಳ್ತೀನಿ ಬರ ಇಲ್ಲಿ. ಎನ್ನೆ ಏನೋ ಮಾತಾಡ್ತೀನಿ, ಹೇಳ್ತೀನಿ ಅಂತಿಲ್ಲ. ಬಾಯ್ಲಿ ರಾತ್ರಿ ಬಂದಿದ್ವಿ. ಇಲ್ಲೇ ಮಸ್ತ್ ದೇವಸ್ಥಾನ ಇದೆಯಲ್ಲ ನಮ್ಮ ಊರ್ ಪಕ್ಕನೆ, ಮೈಸೂರು ಕಳೆದು. ಅದಕ್ಕೋಸ್ಕರ ಈಗ ರೆಡಿಯಾಗಿ ಹೋಗ್ತಾ ಇದೀವಿ. ಓಕೆ, ಹೋಗೋಣ. ವೈಟಿಂಗ್ ನಮ್ಮ ಅಣ್ಣಂಗೆ. ಈಗ ಬರ್ತಾರೆ ಈಗ ಸ್ವಲ್ಪ. ಎಲ್ರು ನಮ್ಮ ಅಣ್ಣಂಗ್ ವೈಟ್ ಮಾಡ್ತಾ ಇದ್ರು. ಈಗ ನಮ್ಮ ಅಣ್ಣ ಬಂದಾಯ್ತು. ಈಗ ಎಲ್ರು ಈಗ ನೆಕ್ಸ್ಟ್ ಹೊರಡೋದೇ. ಈಗ ಅಲ್ಲೇ ಮಸ್ತ್ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದೀವಿ. ಏನ್ ಕಾರಲ್ಲಿ ಇದೆ ನೋಡಿ, ರೆಡ್ ಕಲರ್ ಕಾರಲ್ಲಿ ಹೋಗ್ತಾ ಇದೀವಿ. ಸ್ವಲ್ಪ ಜೋಪಾನಾಗಿರ್ಬೇಕು, ತಿವೇಕೆ ಬರುತ್ತೆ ಈ ಬಸ್ಸು. ಏನ್ ಮಾಡ್ತೀರಾ, ಏನು ಮಾಡಂಗಿಲ್ಲ. ಓಕೆ, ಜೋಪಾನಾಗಿರ್ಬೇಕಷ್ಟೆ. ಈಗ ನಮ್ಮ ಪಯಣ ಮೊಸಳೆ ದೇವಸ್ಥಾನ ಹತ್ರ ಹೊಯ್ಸಳ ಕಾಲದ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದೀವಿ ಎಲ್ರು. ಈಗ ಹೊಯ್ಸಳ ಕಾಲದ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೊಯ್ಸಳ ಕಾಲದಲ್ಲಿರುವ ದೇವಸ್ಥಾನಕ್ಕೆ ನಾನು ಇಲ್ಲೇ ಇದ್ದು ಪಕ್ಕದಲ್ಲೇ, ನಾನೇ ಇಷ್ಟ ದಿನ ಇದ್ದಂತಹ ದೇವಸ್ಥಾನ. ಸರಿ, ನಾನೇ ಹೋಗಿಲ್ಲ ಇಷ್ಟು ದಿನ, ಇಲ್ಲೇ ಪಕ್ಕದಲ್ಲೇ ಇದ್ದು. ಆದ್ರೆ ಏನ್ ಮಾಡ್ತೀರಾ, ಈಗ ಹೋಗ್ತಾ ಇದ್ದೀನಿ, ಹೋಗ್ಬೇಕು, ಹೋಗೋ ಟೈಮ್ ಬಂದಿದೆ. ಅಲ್ಲ ಇವ್ರು ಏನಕ್ಕೆ ಹಿಂಗ್ ನೆಗ್ತಾರ ಅಂತ ಗೊತ್ತಾ ನಿಮಗೆ? ಒಂದ್ ಹಲಸಿನ ಕೀಳಕ್ ಬಂದೋ, ಇಲ್ಲಿ ನಾಲ್ಕು ಹಣ್ಣು, 10 ಕೈಲಿ ಒಂದ್ ಹಣ್ಣು, ಇದ್ರಲ್ಲಿ ಬೇರೆ 4 ಹಣ್ಣು ತಿಂದು ಏನಾಯ್ತು ಗೊತ್ತಿಲ್ಲ. ಹಲಸಿನ 4 ಹಲಸಿನ ತಿಂದು. ಅಂಕಲ್ ಪಾಪ, ಥ್ಯಾಂಕ್ ಯು ಅಂಕಲ್. ನಾನ್ ಓದ್ಕೊಂಡಿದ್ದೆ, ನಮ್ಮ ಅಣ್ಣ ಸ್ವಲ್ಪ ಓದ್ಕೊಂತೀನಿ. ಹಳೆ ಜೀವನ ಏನೋ ಡೈಲಾಗ್ ಹೊಡಿತಾನೆ, ಅವನ್ ತೋರ್ಸಿದ್ರಿ. ಈಗ ಈಗ ಅದೇ ಹಳೆ ಜೀವನ ಹೆಂಗಿದೆ ನೋಡ್ಕೋಬೇಕು. ಹಳೆ ದಿನಗಳೆಲ್ಲ ನೆನಪಾಗುತ್ತೆ. ಬೆಂಗಳೂರು ಹೋಗ್ಬಿಟ್ಟು ಬ್ಯಾಕ್ ಸ್ಟೈಲ್ ಓದ್ಕೊಂಡು ಹೋದಂಗಲ್ಲ, ಮೂಟೆ ಎಲ್ಲ ಓದ್ಕೊಂಡಾಗ ಇದು ಫೀಲಿಂಗೇ ಬೇರೆ ಇರುತ್ತೆ. ಓಕೆ ಓಕೆ ಓಕೆ. ನಾವೆಲ್ಲೋದ್ರು ಏನೇ ಆದ್ರೂ ಹಳೆ ದಿನಗಳು ಮರಿಬಾರ್ದು. ಇದು ಮಾತು, ಇದೊಂದು ಬೆಸ್ಟ್ ಎಕ್ಸಾಂಪಲ್. ಅದು ನಿಜ ನೋಡಿ. ಏನೇನಂತೀಯ ಬರೀ ಇಲ್ಲಿ ಇವ್ರ ಕೈಯಲ್ಲಿ ಒಂದು ಹಲಸಿನ ಹಿಡ್ಕೊಂಡ್ ಬರ್ತಾವಳೆ. ಅಲ್ಲ ಅವ ಅಂಕಲ್ ಕೊಟ್ಟ ತಕ್ಷಣ ಪುಸ್ತಕ ಇಸ್ಕೊಂಡು ಮತ್ತೆ ಅಂಕಲ್ ಬೇಡ ಅಂತಾರ. ಒಬ್ರೊಬ್ಬಗ್ ಸಿಗೋ ಹಣ್ಣು ನಮ್ಮನೆ ಹತ್ರ, ನಮ್ಮ ಊರಲ್ಲಂತೂ ಒಬ್ರು ಕೊಡಲ್ಲ. ಅದಕ್ಕೆ ನೆಕ್ಸ್ಟ್ ಕೊಡ್ತಾರೆ, ವಿಡಿಯೋ ನೋಡಿದ್ರೆಲ್ಲ ಕೊಡ್ತಾರೆ, ಕರೆದ್ಬಿಟ್ಟು ಕೊಡ್ತಾರೆ. ಮೊಸಳೆ ಇದು ಮೊಸಳೆ ಊರ್ ಹೊರಗೆ, ಇದು ಊರೊಳಗೆ, ಅಲ್ಲಿ ಅದು ಊರೊಳಗೆ ಗೈಸ್. ಅಂತ ಇಂಟು ಮೊಸಳೆ ಬಂದಾಯ್ತು. ಈಗ ದೇವಸ್ಥಾನ ಇಲ್ಲೇ ಇದೆ, ನಮ್ಮ ಎದುರುಗಡೆನೆ ಇರೋದು ದೇವಸ್ಥಾನ ಇಲ್ಲೇನೆ. ನಾವು ಇಷ್ಟು ವರ್ಷ ನಾನು ಇಲ್ಲೇ ಪಕ್ಕದಲ್ಲೇ ಇದ್ದು, ನಾ ಇಲ್ಲಿಗೆ ಬಂದೇ ಇಲ್ಲ ಈ ದೇವಸ್ಥಾನಕ್ಕೆ ಇಲ್ಲ ನಾನು. ಓಕೆ ನೋಡಿ ಗೈಸ್, ದೇವಸ್ಥಾನ ಇಲ್ಲಿ ಹಾಕ್ಬೋದು, ಗಾಡಿ ಪಾರ್ಕಿಂಗು ಎಲ್ಲ ಫುಲ್ ಎಕ್ಸೈಟಿಂಗ್ ಆಗಿದೆ ಈಗ ದೇವಸ್ಥಾನ ನೋಡೋದಕ್ಕೆ. ಗೈಸ್, ಹೊಯ್ಸಳ ಕಾಲದ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದೀವಿ. ಈಗ ನೋಡಿ, ನಮ್ಮ ಮೊಸಳೆಲ್ಲ ಇಟ್ಕೊಂಡು ನಾವು ಪಕ್ಕದೂರಲ್ಲೇ. ಲಕ್ಷ್ಮಿ, ನಿನಗೆ ಹೇಗೆ ಅನ್ಸುತ್ತೆ ಹೇಳಪ್ಪ? ಖುಷಿ ಆಗ್ತಿದೆ, ನಾನು ನೋಡೇ ಇರ್ಲಿ. ಖುಷಿ ಆಗ್ತಿದೆ. ಇನ್ನೊಂದು ಮೈಕ್ ತಾಸಿಂದಲ್ಲಿ ಅದು ಕ್ಲಿಯರ್ ಆಗಿ ಇನ್ನೊಂದು
ಒಂದೇ ಮೈಕಲ್ಲಿ ಕೇಳಿಸಲ್ಲ. ಆಕ್ಚುಲಿ ಹೇಳ್ಬೇಕಾದ್ರೆ ಎಲ್ಲಾರ್ದನ್ನು ಸೇಮ್. ಏನೋ ಸೇಮ್ ಅಂತೆ ಹೇಳಪ್ಪ, ಈಗ ಹೇಳ್ರಪ್ಪ. ಏನೋ ಏನಾಗ್ತಿದೆ, ಎಲ್ರಿಗೂ ಒಂಥರ ಖುಷಿ ಆಗ್ತಿದೆ ಅಂತೆ. ಮಾತಾಡ್ರು, ತಾಳ್ರು, ಮೈಕ್ ಇಟ್ಕೊಳ್ರು. ಓಪನ್ ಆಯ್ತು ದೇವಸ್ಥಾನ. ನಿಜ ನಾನು ಹೇಳಿದ್ನಲ್ಲಿ ಇಷ್ಟು ವರ್ಷ ಊರಲ್ಲಿದ್ದು ಈ ದೇವಸ್ಥಾನಕ್ಕೆ ಬಂದೇ ಇಲ್ಲ, ನೋಡೇ ಇಲ್ಲ. ಬೇಜಾರಾಗ್ತಿದೆ. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ನೀವು ಏನಾದ್ರು ವಿಸಿಟ್ ಕೊಟ್ರೆ ನಮ್ಮ ಹಾಸನ ಅದು ಮಟ್ಲ ಹೊಸಳಿಗೆ ಅಲ್ಲಿಂದ ಒಂದ್ 5 ಕಿಲೋಮೀಟರ್ ಆಗುತ್ತೆ ಅಷ್ಟೇ ದೇವಸ್ಥಾನ. ನೋಡಿ ಹೆಂಗಿದೆ ಟೆಂಪಲ್. ಟೆಂಪಲ್ ಮಾತ್ರ ಮಸ್ತ್ ಆಗೈತೆ ನೋಡಿ. ಗೊತ್ತೇ ಇಲ್ಲ ಅಷ್ಟೇ, ನನಗೆ ಗೊತ್ತೇ ಇರ್ಲಿಲ್ಲ. ಅಂತೂ ಇಂತೂ ಈಗ ದೇವಸ್ಥಾನ ವಿಸಿಟ್ ನ ಮುಗಿಸ್ಕೊಂಡು ಈಗ ದರ್ಶನ ಆಯ್ತು. ಇದ್ರ 10ನೇ ಶತಮಾನದ ದೇವಸ್ಥಾನ ಅಂತೆ. ಇಲ್ಲಿ ನೋಡ್ಕೊಂಡೆ, ಇಲ್ಲಿ ಅಂದ್ರೆ ಈ ಬೇಲೂರಲ್ಲಿ ದೇವಸ್ಥಾನ ಕಟ್ಟಿರೋದು. ಮೊದ್ಲು ಇಲ್ಲಿ ಕಟ್ಟಿ ನೆಕ್ಸ್ಟ್ ಬೇಲೂರು ಹಳೆಬೀಡಲ್ಲಿ ಇದೆಯಲ್ಲ ದೇವಸ್ಥಾನ, ಅದನ್ನ ಇಲ್ಲಿ ನೋಡ್ಕೊಂಡೆ ಫಸ್ಟ್. ನೆಕ್ಸ್ಟ್ ಅಲ್ಲಿ ಕಟ್ಟಿರೋದಂತೆ. ಕೇಳಿದೆ, ಅಲ್ಲೇ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟರು. ಚೆನ್ನಾಗಿದೆ ಒಳಗೆ ದೇವಸ್ಥಾನ, ಬನ್ನಿ ವಿಸಿಟ್ ಕೊಡಿ. ಸೂಪರ್. ಓಕೆ, ನೆಕ್ಸ್ಟ್ ಈಗ ಹೋಗ್ತಿರೋದು ನಾವು ಎಲ್ಲಿಗಂದ್ರೆ, ಇದು ಇಲ್ಲೇ ಪಕ್ಕದಲ್ಲಿ ನಮ್ಮ ಊರಿಂದ ಒಂದು 5 ಕಿಲೋಮೀಟರ್ ಬನವಾಸಿ ಅಂತಿದೆ, ಅದು ಹೊಳೆ ಇದೆ. ಅದು ಹೊಳೆ ಹುಡುಗರು ಆಟ ಆಡ್ಬೇಕಂತೆ, ಹೋಗೋಣ ಅಲ್ಲಿಗೆ ನೆಕ್ಸ್ಟ್. ಓಕೆ, ಈಗ ನೀವ್ಯಾರು ಬರ್ಬಿಡಿ, ಹಂಗೆ ಊರಿಗೆ ಹೋಗ್ಬಿಡಿ. ನಾವು ಅಲ್ಲಿ ಹೋಗ್ತೀವಿ. ಮತ್ತೆ ಗಾಯ್ಸ್, ನಾವು ನಾವು ಬನವಾಸಿ ಹತ್ರ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದು. ಪ್ಲಾನ್ ಆಗಿ ಕ್ಯಾನ್ಸಲ್ ಮಾಡಿ ನಾವು ಇಲ್ಲೇ ಶೆಟ್ಟಳ್ಳಿ ಚರ್ಚ್ ಹತ್ರ ಹೋಗೋಣ, ಚೆನ್ನಾಗಿದೆ ಅಂತ ನಮ್ಮ ಅಕ್ಕ ಹೇಳಿದ್ರು. ಅದಕ್ಕೋಸ್ಕರನೇ ಮತ್ತೆ ನಾವು ಶೆಟ್ಟಳ್ಳಿ ಚರ್ಚ್ ಹತ್ರಕ್ಕೆ ಬಂದು ಸ್ವಲ್ಪ ಹಾಗೆ ನೀರಲ್ಲಿ ಆಟಾಡ್ಬೋದಲ್ಲ ಅಂತ, ಇಲ್ಲೂ ಚೆನ್ನಾಗಿದೆ ಅಂತ. ಇಲ್ಲಿ ನಾನು ನಮ್ಮೂರಿಂದ ಮಿನಿಮಮ್ ಅಂದರೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಆ 20 ಕಿಲೋಮೀಟ್ರ್ ಇದ್ರೂ ಇಷ್ಟು ವರ್ಷ ನಾನು ಬಂದೇ ಇರಲಿಲ್ಲ ಇಲ್ಲಿಗೆ. ಇವತ್ತೇ ಫಸ್ಟ್ ಬಂದಿರೋದು ಶೆಟ್ಟಳ್ಳಿ ಚರ್ಚ್ ಹತ್ರಕ್ಕೆ ನೋಡೋದಕ್ಕೆ, ಹೇಮಾವತಿ ಬ್ಯಾಕ್ ವಾಟರ್ಗೆ. ಇವರೆಲ್ಲ ಈಗ ಹೋಗ್ತಾ ಇದ್ದಾರೆ, ಬರೀ ನಾನು ಜೊತೆ ಹೋಗ್ತೀನಿ. ಇವರೆಲ್ಲ ಏನು ನೋಡ್ತಿದ್ದಾರೆ ಅಂದರೆ, ಅಲ್ಲಿ ಎಲ್ಲಿ ನೀರು ಕ್ಲೀನ್ ಆಗಿದೆ, ನೀರಿಗೆ ಹೋಗಿಳಿಯೋಣ ಚೆನ್ನಾಗಿರೋ ಜಾಗದಲ್ಲಿ ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಿದ್ರು. ಹಾಗೆಯೇ ಗಾಡಿ ಸ್ವಲ್ಪ ತೊಳಿಬೇಕಾಗಿತ್ತು, ಅದಕ್ಕೇ ಗಾಡಿನೂ ಅಲ್ಲಿಗೆ ಹಾಕ್ಕೊಂಡು ತೊಳೆಯೋಣ ಅಂತ ಮಾತಾಡ್ತಾ ಇದ್ವಿ. ಅದಕ್ಕೇ ಮತ್ತೆ ಈಗ ನೆಕ್ಸ್ಟ್ ಹೋಗ್ತಿದ್ವಿ. ಓಕೆ, ಎಲ್ಲರೂ ಸಹ ಹಾಗೇನೆ ನೀರಲ್ಲಿ ಚೆನ್ನಾಗಿ ಆಟ ಆಡಿದ್ದು. ನಾನು ಸ್ವಲ್ಪ ಈಚೊಡೆದೆ, ಸ್ವಲ್ಪ ಬಿದ್ದು ಹಂಗೆ ಒದ್ದಾಡಿ ಕಪ್ಪೆಯನ್ನು ನೆಗ್ದಾಡಿ ನೀರಲ್ಲಿ ಒಳ್ಳೆ ಮಸ್ತಾಗಿ ಎಲ್ಲ ಆಟ ಆಡ್ದು. ಹಾಗೆ ಎಲ್ಲೋ ಮತ್ತೆ ಬೇರೆ ಕಡೆ ಸ್ವಲ್ಪ ಚೆನ್ನಾಗಿರೋ ಪ್ಲೇಸ್ ಇದೆ ಅಂತೆ, ನೀರು ಹಾಗೇನೆ ಗುಂಡಿ ಇದ್ದಂಗೆ, ಆಳ ಇಲ್ವಂತೆ. ಅಲ್ಲಿಗೆ ಹೋಗೋಣ ಅಂತ ಮಾತಾಡ್ಕೊಂಡು ಅವರೆಲ್ಲ ಕಾರ್ ಅಲ್ಲೇ ಇದೆ, ಬರ್ತಾರೆ ಈಗ ಕಾರ್ ತಗೊಂಡು ನಮ್ಮ ಅಣ್ಣ. ಓಕೆ, ಹಾಗೆ ಅವರೆಲ್ಲ ಹೋಗ್ಬಿಟ್ಟು ಅವ್ರ ಮುಂದೆ ಆಗ್ಲೇ ನಮ್ಮ ಅಕ್ಕ, ನಮ್ಮ ತಂಗಿ, ಅಣ್ಣನ ಮಗಳು ಎಲ್ಲ. ನಾನೀಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಜಾಗ ಚೆನ್ನಾಗಿದೆ. ಒಂದು ಸಂಡೇ ಟೈಮ್ ವಿಸಿಟ್ ಮಾಡಿದರೆ ಫ್ಯಾಮಿಲಿ ಫುಲ್ ಎಂಜಾಯ್ ಮಾಡಿ ಹೋಗ್ಬೋದು. ಮತ್ತು ನೀವು ಏನೇನು ತಿಂತೀರಾ ಅಂದರೆ, ಈ ಪ್ಲಾಸ್ಟಿಕ್ ಐಟಮ್ಸ್, ಈಗ ಐಸ್ ಕ್ರೀಮ್ ಆಗಿರಲಿ, ಚಿಪ್ಸಿನ ಪ್ಯಾಕೆಟ್ ಆಗಿರಲಿ, ಜ್ಯೂಸ್ ಬಾಟಲ್ ಆಗಿರಲಿ, ಪ್ರತಿಯೊಂದೂ ಮನೆಗೆ ತೊಗೊಂಡ್ಬಿಟ್ಟಿಲ್ಲ ಬೆಂಕಿ ಸುಟ್ಟಾಕಿ, ಇಲ್ಲ ಒಂದು ಡಸ್ಟ್ಬಿನ್ ಥರ ಮಾಡಿ ಎಲ್ಲರೂ ಹಾಕಿ. ಆ ನೀರೆಲ್ಲ ಅಲ್ಲಿ ಎಸ್ಬಿಟ್ಟು ಹೋಗ್ಬೇಡಿ, ಅದು ತುಂಬಾ ಬೇಜಾರಾಗುತ್ತೆ ಹಾಗೆಲ್ಲ ಮಾಡಿದ್ರು ನೀವು. ಆ ಮಲಿನ ಮಾಡ್ತಿದ್ರು ನೀರನ್ನ, ಅಷ್ಟು ಗಲೀಜಾಗಿ ಕೋಳಿ ಪುಕ್ಕಗಳು ಅವು ಎಲ್ಲ, ಮತ್ತು ಪ್ಲಾಸ್ಟಿಕ್ ಬಾಟಲ್ಸು, ಪ್ಲಾಸ್ಟಿಕ್ ಸಿಗ್ರೇಟು, ಆ ಎಣ್ಣೆ ಪಾಕೆಟು ಎಲ್ಲ ಅಲ್ಲಲ್ಲೇ ಬಿಸಾಕಿ ಹೋಗ್ತೀರ. ಏನು ಜನಗಳು ನೋಡಿ, ಏನು ಹೇಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕೈಲಿಲ್ಲ ಏನು, ನಾವು ಅಷ್ಟೇ, ಏನು ಮಾಡೋಂಗಿಲ್ಲ. ಹಾಗೆ ಎಲ್ಲರೂ ಸಹ ನೀರಲ್ಲಿ ಆಟ ಆಡಿ ಆಯಿತು. ಹಾಗೆ ಸ್ವಲ್ಪ ಗಾಡಿ ತೊಳಿಬೇಕಾಗಿತ್ತು. ನಮ್ಮ ಅಣ್ಣನೂ ಮತ್ತು ನಮ್ಮ ಅಕ್ಕನೂ ಗಾಡಿ ತೊಳಿತಾಯಿದ್ರು. ನಮ್ಮ ಅಣ್ಣನ ಮಗಳು ಮತ್ತು ನಾನು, ನನ್ನ ತಂಗಿ ಅಲಸಂಡೆ ಇತ್ತು, ನಮ್ಮ ಅಮ್ಮನ ಫ್ರೆಂಡ್ ಮೇಲೆ ಇಸ್ಕೊಬಂದಿದ್ದು, ಅದನ್ನು ಕುಯ್ಕೊಂಡು ತಿಂತಾಯಿದ್ದು. ಹಾಗೆ ಏನು ಮಾಡ್ತೀರಾ, ಟೈಮಲ್ಲಿ ಹೊಟ್ಟೆ ಬೇರೆ ಹಸಿತಾ ಇತ್ತಲ್ಲ, ಅದಕ್ಕೆ ಅಂತ ಅಲಸಂಡೆ ಎಲ್ಲ ಚಾಕಿತ್ತವರು ಕಾರಲ್ಲಿ, ಅದನ್ನೇ ಎತ್ಕೊಂಡು ಹಂಗೇನೆ ಕುಯ್ಕೊಂಡು ತಿಂತಾಯಿದ್ದು. ಚೆನ್ನಾಗಿತ್ತು. ಎಂಜಾಯ್ ಮಾಡಿ, ಎವ್ರಿ ಟೈಮ್ ಎಂಜಾಯ್ ಮಾಡಿ. ಲೈಫ್ ಇರೋದು ಶಾರ್ಟ್ ಟೈಮ್ ಅಲ್ಲ, ನಿಮಗೆ ಹೆಂಗೆ ಬೇಕೋ ಎಂಜಾಯ್. ಈಗ ಎಲ್ಲರೂ ಸಹ ಶೆಟ್ಟಳ್ಳಿ ಚರ್ಚಿಂದ ನಮ್ಮ ಪಯಣವನ್ನು ಕೊನೆಗೊಳಿಸಿ ಮುಂದೆ ಎಲ್ಲೋ ಪ್ಲಾನ್ ಅಂತೆ ಹೋಗೋಣ, ನನಗೂ ಸರಿಯಾಗಿ ಗೊತ್ತಿಲ್ಲ. ಓಕೆ ಗೈಸ್, ಮತ್ತೆ ಈಗ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ, ಈಗ ಪದ್ಮನ ಹಳ್ಳಿ ಹತ್ರ ಇರೋ ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಅಂದ್ರೆ ಇದು ಏನಂದ್ರೆ ಬ್ಯಾಕ್ ವಾಟರ್ ಇದೆ, ಎಲ್ಲಿ ಗೊರೂರು ಡ್ಯಾಮ್ ಹತ್ರ ಬ್ಯಾಕ್ ವಾಟರ್ ಇದೆಯಲ್ಲ, ಅಲ್ಲಿದೆ ಟೆಂಪಲ್ ಇದು, ರಂಗನಾಥ ಸ್ವಾಮಿ ಟೆಂಪಲ್. ಓಕೆ, ನೀರ್ ತುಂಬಿರ್ಬೇಕು. ಈ ಟೈಮಲ್ಲಿ ಅಷ್ಟು ಬಂದ್ರೆ ಚೆನ್ನಾಗಿರಲ್ಲ. ನೀವು ಬರ್ಬೇಕು ಇಲ್ಲಿ ಎಂಜಾಯ್ ಮಾಡ್ಬೇಕಂದ್ರೆ ಈ ಬ್ಯಾಕ್ ವಾಟರ್ ನೀರ್ ಫುಲ್ ತುಂಬೋಗಿರ್ಬೇಕು. ಆ ಟೈಮಲ್ಲಿ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಬಂದ್ರೆ. ಓಕೆ,
ಈಗ ಮತ್ತೆ ನೆಕ್ಸ್ಟ್ ನಾವು ಎಲ್ಲ ಈಗ ಹೊರಡ್ತಿರೋದು ಮನೆಗೆ. ಸೀದಾ ಮನೇಲಿ ಕಾಯ್ತಾ ಇದ್ದಾರೆ. ಮನೆಗೆ ಹೋಗಿ ಸ್ವಲ್ಪ ಸ್ನಾನ ಮುಗಿಸಿ ಊಟ ಮಾಡ್ಬೇಕು. ಸ್ನಾನ ಯಾರಿಗೂ ಡೈಲಾಗ್ ಹೊಡಿತಾಳೆ, ಮನೆಗೆ ಹೋಗಿ ಸ್ನಾನ ಮಾಡ್ಬೇಕು ಅಂತ. ಇಂತೂ ಕೊನೆಗೆ ಎಲ್ರೂ ಸಹ ಮನೆಗೆ ಬಂದು ಸ್ವಲ್ಪ ಊಟ ಮಾಡಿ ಮನೆಗೆ ಎದ್ದು ಸಹ ನಮ್ಮ ಅಣ್ಣನ ಸ್ವಲ್ಪ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಹಾಗೆ ಅವರು ಸ್ವಲ್ಪ ಎದ್ದು ರೆಡಿಯಾಗಿ ಅವ್ರು ಹೋಗೋದಕ್ಕೆ ರೆಡಿ ಆದರು. ಅಷ್ಟರಲ್ಲಿ ನಮ್ಮ ಋತ್ವಿ ಬೇರೆ ಬೇಜಾರಾಗ್ಬಿಟ್ಟಿದ್ಲು. ಹೇಳ್ತಾ ಇದ್ಲು ನಾನು ಬೇರೆ ಬೆಂಗಳೂರಿಗೆ ಹೋಗ್ತಾ ಇಲ್ಲ ಅಂತ. ಅವ್ರ ಜೊತೆಲಿ ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಸ್ವಲ್ಪ ಕಾಲೇಜಲ್ಲಿ ಅಸೈನ್ಮೆಂಟ್ಗಳನ್ನ ಟೆಸ್ಟ್ಗಳನ್ನು ಸಬ್ಮಿಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಇಲ್ಲೇ ಉಳ್ಕೊಂಡೆ. ಓಕೆ, ಅವಳಿಗೆ ಸ್ವಲ್ಪ ಸಮಾಧಾನ ಹೇಳಿ ಬಾಯ್ ಅಂತ ಹೇಳಿ ಅವನು ಸಹ ನಮ್ಮ ಫ್ಯಾಮಿಲಿ ಜೊತೆಲಿ ಚೆನ್ನಾಗಿ ಮಾತಾಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡ್ದೋ. ಈ ಟೈಮ್ ಮೂಮೆಂಟ್ ಮತ್ತೆ ಸಿಗುತ್ತೋ ಸಿಗಲ್ಲೋ ಗೊತ್ತಿಲ್ಲ, ಮಾತ್ರ ಎಂಜಾಯ್ ಮಾಡ್ದೋ ಅಷ್ಟೇ. ಓಕೆ, ಹಾಗೆ ಇವರಿಗೆ ಬಾಯ್ ಹೇಳಿ ಇವರು ಸಹ ಎಲ್ಲರೂ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ನ ಸಕ್ಕತ್ತಾಗಿ ಸ್ಪೆಂಡ್ ಮಾಡಿದರು, ಎಂಜಾಯ್ ಮಾಡಿದರು. ಆ ಬಾಂಡಿಂಗ್ ಮತ್ತೆ ಸಿಗುತ್ತೋ ಸಿಗಲ್ಲೋ, ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಿ ಅಷ್ಟೇ ಹೇಳ್ಬಲ್ಲೆ ನಾನು, ಇನ್ನೇನು ಹೇಳೋಕ್ಕಾಗಲ್ಲ. ಹಾಗೆ ಬಾಯ್ ಮಮ್ಮಿ, ಬಾಯ್ 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 ಪವಣ, ಬಾಯ್ 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 ಬಾಯ್. ಹಾಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಮತ್ತೆ ನಾಳೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ. ಹಾಗೆ ನನ್ನ ವಿಡಿಯೋದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು, ಹಾಗೆ ಮತ್ತು ಏನಾದ್ರು ಹೊಸದಾಗಿ ಬೇರೆ ಬೇರೆ ಥರ ಯಾವ್ಯಾವ ಥರ ವಿಡಿಯೋಗಳನ್ನ ಮಾಡ್ಬೋದು ಅನ್ನೋದಾದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ನಾಳೆ ಸಿಗೋಣ. ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಮತ್ತೆ ನಾಳೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬಾಯ್ ಬಾಯ್.